ಸಿಟ್ಟಿಂಗ್ ಜಾಬ್ಸ್, ಯಾರು ಬೆಳಗಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಕಂಪ್ಯೂಟರ್ ಮುಂದೆನೆ ಕೆಲಸ ಮಾಡ್ತಿರ್ತಾರೆ, ನೀವು ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ಸಹ ಎವ್ರಿ ಡೇ ಮಾರ್ನಿಂಗ್ ಯು ಆರ್ ಗೆಟಿಂಗ್ ದ ಬ್ಯಾಕ್ ಪೇನ್. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬ್ಯಾಕ್ ಸ್ಟಿಫ್ ಅಂತ ಅನ್ಸುತ್ತೆ ಸರ್, ಐ ಆಮ್ ನಾಟ್ ಫ್ರೀ. ಮ್ಯಾಟ್ರೆಸ್, ನೀವೇನ್ ಮಲ್ಕೊಂತೀರಾ ಆ ಮ್ಯಾಟ್ರೆಸ್ ಕೂಡ ಮ್ಯಾಟರ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ್, ಅಂಡ್ ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಬ್ಯಾಕ್ ಪೇನ್. ಇವಾಗ ನಾವು OPD ಕುತ್ಕೊಂಡ್ವಿ, 100 ಜನ ಪೇಷಂಟ್ ನೋಡಿದೆ ಅಂತಂದ್ರೆ 100ರಲ್ಲಿ ಮಿನಿಮಮ್ 50% ಅಷ್ಟು ಜನ ಬರೋದು ಬ್ಯಾಕ್ ಪೇನ್ ಇಂದ. ಅಂಡ್ ನೆಕ್ಸ್ಟ್ ಥಿಂಗ್, ಬ್ಯಾಕ್ ಪೇನ್ ಅಲ್ಲೂ ನಾನು ಹಿಂದಿನ ವಿಡಿಯೋದಲ್ಲಿ ಶಯಾಟಿಕಾ ಬಗ್ಗೆ ಹೇಳಿದೆ, ಬಟ್ ಸ್ಪೆಸಿಫಿಕಲಿ ಆ ಬ್ಯಾಕ್ ಪೇನ್ ಇರೋರಲ್ಲಿ 50% ಜನಕ್ಕೆ ಜಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬ್ಯಾಕ್ ಸ್ಟಿಫ್ ಅಂತ ಅನ್ಸುತ್ತೆ ಸರ್, ಐ ಆಮ್ ನಾಟ್ ಫ್ರೀ. ದಟ್ ಈಸ್ ದರ್ ಮೋಸ್ಟ್ ಕಾಮನ್ ಕಂಪ್ಲೇಂಟ್. ಸೊ ಇದಕ್ಕೆ ಕಾರಣಗಳು ಏನು ಅಂಡ್ ಇದನ್ನ ತಡೆಗಟ್ಟಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಹೆಂಗೆ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ, ನೀವು ಮಲಗಿರ್ತೀರಿ, ಮಲಗ್ಬಿಟ್ಟು ಬೆಳಿಗ್ಗೆ ಎಚ್ಚರ ಆಗ್ಬಿಟ್ಟು ಹಿಂಗೆ ಎದ್ದೊಳ್ತಿದ್ದಂಗೆನೆ ಯು ಫೀಲ್ ನಿಮ್ಮ ಬ್ಯಾಕಲ್ಲಿ ಏನೋ ಹಿಡಿದಿರೋ ಥರ ಇದೆ ಅಂತ. ಈಸಿಯಾಗಿ ಸ್ಟ್ರೆಚ್ ಆಗೋದಿಲ್ಲ. ಎದ್ಬಿಟ್ಟು ಹೋಗಿ ನೀರು ಕುಡಿಯೋಕ್ಕೆ ಅಥವಾ ಏನಾದರೂ ತಗೊಳಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ಯು ಫೀಲ್ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಆ್ಯಂಡ್ ಇವೆಂಚುವಲಿ ಇಟ್ ಮೇ ಗೆಟ್ ಬೆಟರ್, ಆರ್ ಕೆಲವರಿಗೆ ಹಾಗೆ ಪ್ರೊಲಾಂಗ್ ಆಗಿ ದಿನನಿತ್ಯನೂ ಬ್ಯಾಕ್ ಪೇನ್ ಇರೋ ಚಾನ್ಸ್ ಇರುತ್ತೆ. ಸೊ ಇದಕ್ಕೆ ಕಾಮನ್ ಕಾಸಸ್ ಏನಪ್ಪ ಅಂತ ನೋಡೋಣ. ಮೊದಲನೇದಾಗಿ ನೀವು ಮಲಗುವ ಪೋಸ್ಚರ್. ಓಕೆ, ಸೊ ನಾರ್ಮಲ್ ಆಗಿ ನಾವು ಸ್ಟ್ರೈಟ್ ಆಗಾದ್ರೂ ಮಲ್ಕೊಳ್ಳಿ ಅಥವಾ ಸೈಡ್ಸ್ ಆರ್ ಉಲ್ಟಾ, ಎನಿಥಿಂಗ್ ಇಸ್ ಫೈನ್. ಬಟ್ ಯಾವುದೇ ಕಾರಣಕ್ಕೂ ನೀವು ಸೊಟ್ಟಂಪಟ್ಟ ಮಲಗೋ ಹಾಗಿಲ್ಲ. ಹಂಗೆ ಮಲಗೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಪೈನ್ಗೆ ರಿಲ್ಯಾಕ್ಸೇಷನ್ ಸಿಗಲ್ಲ. ನೀವು ಮಲಗಿರುವಾಗ ಕೂಡ ಯುವರ್ ಸ್ಪೈನ್ ವಿಲ್ ಬಿ ಆಕ್ಟಿಂಗ್. ಆ ಸುತ್ತಮುತ್ತ ಇರೋ ಮಸಲ್ಸ್ ಏನಿರುತ್ತಲ್ಲ ಅದನ್ನ ಹಿಡಿದಿಟ್ಕೊಳ್ಳೋಕೆ ಕಷ್ಟಪಡ್ತಾ ಇರುತ್ತೆ. ಸೊ ಈ ಡಿಸ್ಬ್ಯಾಲೆನ್ಸ್ ಇಂದ ಸೊಂಟ ನೋವು ಬರೋ ಚಾನ್ಸ್ ಇರುತ್ತೆ, ದ ಮಾರ್ನಿಂಗ್ ಬ್ಯಾಕ್ ಪೇನ್. ಸೆಕೆಂಡ್ ಥಿಂಗ್, ನಿಮ್ಮ ಮ್ಯಾಟ್ರೆಸ್, ನೀವೇನು ಮಲ್ಕೊಂತೀರ ಆ ಮ್ಯಾಟ್ರೆಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಏನಪ್ಪ ಮ್ಯಾಟ್ರೆಸ್ಸಲ್ಲಿ ಏನಂಥ ವಿಶೇಷತೆ ಅಂತಂದರೆ, ಇವಾಗ ಎಲ್ಲರೂ ಪ್ರಿಫರ್ ಮಾಡೋದೇನು, ಫುಲ್ ಹತ್ತಿ ಥರ ಇರುವಂಥ ಸಾಫ್ಟ್ ಮ್ಯಾಟ್ರೆಸ್ಸನ್ನು ಪ್ರಿಫರ್ ಮಾಡ್ತೀವಿ. ಸೊ ಇಫ್ ಯು ಅಬ್ಸರ್ವ್, ನೀವು ಆ ಥರ ಮ್ಯಾಟ್ರೆಸ್ಸಲ್ಲಿ ಕೂತ್ಕೊಂಡ್ರಿ ಅಂತಂದರೆ ನಿಮ್ಮ ಏನಂತಾರೆ, ಯಾವ ದೇಹದಲ್ಲಿ ಯಾವ ಭಾಗ ಜಾಸ್ತಿ ಹೆವಿ ಇರುತ್ತೋ ಅದು ಜಾಸ್ತಿ ಒಳಗಡೆ ಹೋಗುತ್ತೆ. ಆ್ಯಂಡ್ ದೇಹದ ಯಾವ ಭಾಗ ಲೈಟ್ ಇರುತ್ತೆ, ಲೈಕ್ ಕೈಗಳು, ಕಾಲ್ಗಳು, ಅವೆಲ್ಲ ಸ್ವಲ್ಪ ಮೇಲ್ಗಡೆ ಪೋಸ್ಚರಲ್ಲಿ ಇರ್ತದೆ. ತಲೆ ಕೂಡ ಅಷ್ಟೊಂದು ಹೆವಿ ಆಗಿರಲ್ಲ, ಅವೆಲ್ಲ ತುಂಬಾ ಮೇಲಿರುತ್ತೆ. ಬಟ್ ನಮ್ಮ ಸೊಂಟ ಮತ್ತೆ ಹೊಟ್ಟೆ ಭಾಗ ಏನಿರುತ್ತೆ ತುಂಬಾ ಕೆಳಗಡೆ ಲೆವೆಲಲ್ಲಿ ಹೋಗಿರುತ್ತೆ. ಹೀಗಿರುವಾಗ ಡೆಫಿನೆಟ್ಲಿ ನಾನು ಮುಂಚೆ ಹೇಳಿದ ಥರ ನಿಮ್ಮ ಸ್ಪೈನ್ ಮೇಲೆ ಅಬ್ನಾರ್ಮಲ್ ಲೋಡ್ ಬೀಳುತ್ತೆ. ಆ್ಯಂಡ್ ದಟ್ ವಿಲ್ ಆಲ್ಸೋ ಲೀಡ್ ಟು ಮಾರ್ನಿಂಗ್ ಸ್ಟಿಫ್ನೆಸ್ ಆ್ಯಂಡ್ ಮಾರ್ನಿಂಗ್ ಬ್ಯಾಕ್ ಪೇನ್. ಇನ್ನೊಂದೇನಪ್ಪ ಅಂತಂದ್ರೆ, ಸಿಟ್ಟಿಂಗ್ ಜಾಬ್ಸ್, ಯಾರು ಬೆಳಗಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಕಂಪ್ಯೂಟರ್ ಮುಂದೆನೆ ಕೆಲಸ ಮಾಡ್ತಿರ್ತಾರೆ, ಅಂಥವರಲ್ಲಿ ಕೂಡ ಬ್ಯಾಕ್ ಪೇನ್ ಬರೋ ಚಾನ್ಸ್ ಇರುತ್ತೆ ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಇದರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಆ ಥರದವರು ಯಾರು ರಾಂಗ್ ಪೋಸ್ಚರ್ ಇಟ್ಕೊಂಡು ಅಥವಾ ಬ್ಯಾಕ್ ಪಾಕೆಟಲ್ಲಿ ವಾಲೆಟ್ ಇಟ್ಕೊಂಡು ಸರಿಯಾಗಿ ಎಕ್ಸಸೈಸ್ ಮಾಡದೆ ಲಾಂಗ್ ಟೈಮ್ ಸಿಟ್ಟಿಂಗ್ ಜಾಬ್ಸ್ ಯಾರು ಮಾಡ್ತಾರೆ ಅಂಥವರಲ್ಲೂ ಈ ಮಾರ್ನಿಂಗ್ ಬ್ಯಾಕ್ ಪೇನ್ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಇದನ್ನು ನೀವು ಇವಾಗ ಇಗ್ನೋರ್ ಮಾಡಿದ್ರಿ ಅಂತಂದ್ರೆ ಇವೆಂಚುವಲಿ ಅದು ಬರೀ ಮಾರ್ನಿಂಗ್ ಅಲ್ಲ, ದಿನನಿತ್ಯದ ಸೊಂಟ ನೋವು ಥರ ಆಗುತ್ತೆ. ಇದಲ್ಲದೆ ಒಂದು ಇಂಪಾರ್ಟೆಂಟ್ ಸಂಗತಿ ಏನಪ್ಪಾ ಈ ಮಾರ್ನಿಂಗ್ ಸ್ಟಿಫ್ನೆಸ್ದು ಅಂತಂದ್ರೆ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಇನ್ ಅ ವೆರಿ ಡೇಂಜರಸ್ ಕಂಡೀಷನ್. ಏನದು ಡೇಂಜರಸ್ ಕಂಡೀಷನ್? ನಾವೆಲ್ಲ ವಾಯಿ ಅನ್ನೋದನ್ನು ಕೇಳಿದ್ದೀವಿ, ವಿಚ್ ಇಸ್ ಇಂಗ್ಲೀಷಲ್ಲಿ ಅಥವಾ ಮೆಡಿಕಲ್ ಟರ್ಮಿನಾಲಜಿಲಿ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ದೇರ್ ಆರ್ ಮಲ್ಟಿಪಲ್ ಕ್ಯಾಟಗರೀಸ್ ಆಫ್ ಇನ್ಫ್ಲಮೇಟರಿ ಆರ್ಥರೈಟಿಸ್. ಅದರಲ್ಲಿ ಒಂದು ಕ್ಯಾಟಗರಿ ಇಸ್ ಕಾಲ್ಡ್ ಸ್ಪಾಂಡೈಲೋ ಆರ್ಥ್ರೋಪತಿ ಅಂತ ಹೇಳ್ತೀವಿ. ಸ್ಪಾಂಡೈಲೋ ಅಂತಂದ್ರೆ ಸ್ಪೈನ್, ನಿಮ್ಮ ಸ್ಪೈನ್ ರಿಲೇಟೆಡ್ ಆರ್ಥರೈಟಿಸ್. ಇದು ನಿಮಗೆ ಇದೆ ಅಂತಂದ್ರೆ ಇದರ ಮೊದಲ ಲಕ್ಷಣನೇ ಮಾರ್ನಿಂಗ್ ಸ್ಟಿಫ್ನೆಸ್. ಇದರ ಲಕ್ಷಣ ಹೇಗಿರುತ್ತಪ್ಪ ಅಂತಂದ್ರೆ, ನಿಮಗೆ ಹಗಲೊತ್ತಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ, ರಾತ್ರಿ ಮಲಗುವಾಗ ಕೂಡ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಆದರೆ ಯಾವಾಗ ನೀವು ಬೆಳಗ್ಗೆ ಎದ್ದೊಳ್ತೀರ, ಎದ್ದ ತಕ್ಷಣ ಯು ಫೀಲ್ ನಿಮ್ಮ ಸೊಂಟ ಅಷ್ಟೇ ಅಲ್ಲ, ಹೋಲ್ ಸ್ಪೈನ್ ಸ್ಟಿಫ್ ಆಗಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಮೆತ್ತಗೆ ಆಕ್ಟಿವಿಟಿ ಮಾಡ್ತಾ ಮಾಡ್ತಾ
ಅರೌಂಡ್ 30 to 45 minutes ಆದಮೇಲೆ ಯುವರ್ ಬ್ಯಾಕ್ ಫೀಲ್ಸ್ ಕಂಪ್ಲೀಟ್ಲಿ ಫ್ರೀ. ಸೊ ದಿಸ್ ಆಲ್ಸೋ ಮಿಮಿಕ್ಸ್ ಮಾರ್ನಿಂಗ್ ಬ್ಯಾಕ್ ಪೇನ್ ಅಂತ ನಾನು ಏನು ಹೇಳಿದೆ ಇಷ್ಟೊತ್ತು. ಇದು ಮತ್ತೆ ನಿಮ್ಮ ಇನ್ಫ್ಲಮೇಟ್ರಿ ಇವೆರಡೂ ಒಂದೇ ಥರ ಅನ್ನಿಸ್ಬೋದು, ಬಟ್ ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಈಗ ಇನ್ಫ್ಲಮೇಟ್ರಿ ಮತ್ತು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ನ ಹೇಗೆ ಡಿಫರ್ ಮಾಡೋದು ಅಥವಾ ಹೇಗೆ ಅದರ ಯಾವುದು ಅಂತ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಸೊ ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಹೇಗಿರುತ್ತೆ ಅಂತಂದರೆ, ಆಸ್ ಐ ಟೋಲ್ಡ್, ಮಾರ್ನಿಂಗ್ ಶಿಫ್ಟ್ನೆಸ್ ಇಸ್ ದ ಅರ್ಲಿ ಸಿಂಪ್ಟಮ್, ಬಟ್ ಇಟ್ ಆಲ್ವೇಸ್ ಇಂಪ್ರೂವ್ಸ್ ಆಸ್ ಯು ಮೂವ್ ಆನ್. ನೀವು ಡೈಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಎರಡನೇದೇನು, ನೀವು ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ಸಹ ಎವ್ರಿ ಡೇ ಮಾರ್ನಿಂಗ್ ಯು ಆರ್ ಗೆಟಿಂಗ್ ದ ಬ್ಯಾಕ್ ಪೇನ್. ದಟ್ ಈಸ್ ದ ಸೆಕೆಂಡ್ ಥಿಂಗ್. ಮೂರನೇದೇನು, ಬಹಳ ದಿನಗಳಿಂದ ಕಂಟಿನ್ಯೂಸ್ ಆಗಿ, ಮೇ ಬಿ ಮಂತ್ಸ್, ಮೇ ಬಿ ಇಯರ್ಸ್, ಯು ವಿಲ್ ಹ್ಯಾವ್ ದಟ್ ಬ್ಯಾಕ್ ಪೇನ್. ಆ್ಯಂಡ್ ನೀವು ಅಬ್ಸರ್ವ್ ಮಾಡದೇನೆ ನಿಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ನಿಮ್ಮ ಬ್ಯಾಕ್ ಸ್ಟಿಫ್ನೆಸ್ ಆಗಿ ಅದರ ಮೊಬಿಲಿಟಿನ ಕಳ್ಕೊಳ್ತಾ ಇರುತ್ತೆ. ಸೊ ಇವತ್ತು ಪೂರ್ತಿ ಬಗ್ಬಿಟ್ಟು ಏನೋ ಎತ್ಕೊಳಕ್ ಆಗ್ತಿದೆ ಅಂತಂದರೆ, ನೆಕ್ಸ್ಟ್ ಆಫ್ಟರ್ ಕಪಲ್ ಆಫ್ ಮಂತ್ಸ್ ಆರ್ ಸೇ ಆಫ್ಟರ್ 6 months ನಿಮಗೆ ಪೂರ್ತಿ ರೀತಿಯಲ್ಲಿ ಬಗ್ಬಿಟ್ಟು ಅದನ್ನು ಎತ್ಕೊಳ್ಳೋ ಕೆಪಾಸಿಟಿ ಇಲ್ಲದೆ ಇರ್ಬೋದು. ಅಂದರೆ ನಿಮ್ಮ ಸ್ಪೈನ್ನ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿರ್ಬೋದು. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಎರಡನೇದೇನು, ನಿಮ್ಮ ಚೆಸ್ಟ್ ಎಕ್ಸ್ಪ್ಯಾನ್ಷನ್. ಈ ನಮ್ಮ ಚೆಸ್ಟ್ ಅಂತ ಏನು ಹೇಳ್ತೀವಿ, ನಾವು ಉಸಿರು ಎಳ್ಕೊಂಡಾಗ ಅರೌಂಡ್ 5 centimeter 3 to 5 centimeter ಅಷ್ಟು ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಎಲ್ಲರ ಮನೇಲೂ ಒಂದು ಟೇಪ್ ಅನ್ನೋದು ಇದ್ದೇ ಇರುತ್ತೆ, ನೀವು ಮೆಷರ್ ಮಾಡ್ಕೋಬೋದು. ಇಫ್ ದಟ್ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಇಸ್ ಗೆಟಿಂಗ್ ರೆಸ್ಟ್ರಿಕ್ಟೆಡ್, ಅಂದರೆ ಇವತ್ತು ನಿಮ್ಮದು 5 centimeter ಎಕ್ಸ್ಪ್ಯಾಂಡ್ ಆಗ್ತಿದೆ, ಆಫ್ಟರ್ 6 months ಆರ್ 1 year ನೀವು ಚೆಕ್ ಮಾಡ್ಕೊಂಡಾಗ ಅದು ಕಮ್ಮಿ ಆಗಿದೆ ಅಂತಂದರೆ ದಟ್ ಅಗೈನ್ ಸಜೆಸ್ಟ್ಸ್ ಇನ್ಫ್ಲಮೇಟರಿ. ಮೂರನೇದೇನಪ್ಪ ಅಂತಂದರೆ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಮ ತಂದೆ ತಾಯಿಯವ್ರಿಗಾಗಲಿ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮರು, ಯು ಶುಡ್ ಆಲ್ವೇಸ್ ಚೆಕ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆಲ್ಸೋ. ಸೊ ಯಾರಿಗಾದರೂ ಈ ಥರ ಜಾಯಿಂಟ್ ಪ್ರಾಬ್ಲಮ್ ಆರ್ ಸಿಮಿಲರ್ ಹಿಂಗೆ ಸ್ಟೂಪರ್ ಪೋಸ್ ಅಂತ ಹೇಳಿ ಬಗ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ಆಂಕೈಲೋಸಿಂಗ್ ಸ್ಪಾಂಡಿಲೋಸಿಸ್. ಸೊ ಈ ಥರ ಆರ್ಥ್ರೈಟಿಸ್ ನಿಮ್ಮ ಫ್ಯಾಮಿಲಿಲಿ ಬೇರೆ ಯಾರಿಗಾದರೂ ಇದೆಯಾ ಅನ್ನೋದು ನೋಡಬೇಕಾಗುತ್ತೆ. ಹೀಗೇನಾದರೂ ಇತ್ತು ಅಂತಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ you get the specific blood tests, MRI and evaluated for inflammatory condition. So finally ಮೆಕ್ಯಾನಿಕಲ್ ಮತ್ತು ಇನ್ಫ್ಲಮೇಟರಿ ಹೆಂಗಪ್ಪ ಅಂತಂದರೆ, ಇನ್ಫ್ಲಮೇಟರಿ ರೋಗ ಇರೋ ಬ್ಯಾಕ್ ಪೇನ್ ಏನಿರುತ್ತೆ ಅದು ಭಾಳ ದಿನಗಳಿಂದ ಇರುತ್ತೆ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಸುತ್ತಮುತ್ತ ರಿಲೇಟಿವ್ಸಲ್ಲಿ ಯಾರಿಗಾದರೂ ಇರ್ಬೋದು. ಮೂರನೇದು, ವಿತ್ ಆಕ್ಟಿವಿಟಿ ಕ್ರಮೇಣ ಆ ಪೇನ್ ಕಮ್ಮಿ ಆಗುತ್ತೆ. ಅದೇ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಡ್ಯೂ ಟು ಬ್ಯಾಡ್ ಪೋಸ್ಚರ್ ಆರ್ ಎನಿ ಇಂಜುರಿ ಆಗಿರೋ ಹಿಸ್ಟ್ರಿ ಇರುತ್ತೆ, ಯಾವಾಗಾದರೂ ಸೊಂಟ ಉಳುಕಿರೋ ಸಾಧ್ಯತೆ ಇರುತ್ತೆ, ಆ್ಯಂಡ್ ಅದು ರೆಸ್ಟ್ ತಗೊಂಡಾಗ ಕಡಿಮೆ ಆಗುತ್ತೆ. ಇವಾಗ ನೀವು ಮಲಗಿ ಎದ್ದೊಳ್ತಾ ಇದ್ದೀರಾ ಅಂತಂದರೆ ಯು ಫೀಲ್ ಯುವರ್ ಬ್ಯಾಕ್ ಈಸ್ ರಿಲೀವ್ಡ್, ಬಟ್ ಓವರ್ ದ ಡೇ ನೀವು ಕೂತ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ನಿಮಗೆ ನೋವು ಬರುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ನೋವು ಬರೋದು ಜಾಸ್ತಿ ಆಯಿತು ಅಂತಂದರೆ ಇಟ್ ಈಸ್ ಮೋರ್ ಟುವರ್ಡ್ಸ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಬೆಳಿಗ್ಗೆ ಎದ್ದ ತಕ್ಷಣ ನೋವು, ಸೊಂಟ ನೋವು ಜಾಸ್ತಿ ಬರ್ತಿದೆಯಪ್ಪ ಅಂತಂದರೆ ಇಟ್ ಮೇ ಬಿ ಡ್ಯೂ ಟು ಯುವರ್ ಪೋಸ್ಚರ್ ಆರ್ ವಾಯಿ ಅಂತ ಏನು ಹೇಳ್ತೀವಿ, ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಇದ್ರೂ ಇರಬಹುದು. ಸೊ ವಾಚ್ ಔಟ್, ಕನ್ಸಲ್ಟ್ ಯುವರ್ ಆರ್ಥೋಪೆಡಿಕ್ ಸರ್ಜನ್ ಟು ನೋ ಮೋರ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.